Sarvebhyo Namo Namaha. Welcome to Isha Predictions. Welcome to this series of Decoding Venkateshwara Suprabhatam with Isha. ಈಗ ನಾವು 5ನೇ ಶ್ಲೋಕವನ್ನು ನೋಡೋಣ. ಸಪ್ತ ಋಷಿಗಳು ವೆಂಕಟೇಶ್ವರನನ್ನು ಎಚ್ಚರಿಸುವುದು. ಅದ್ರಾದಿ ಸಪ್ತ ಋಷ್ಯಸ್ಯ ಮುಪಾಸ್ಯ ಸಂಧ್ಯಾಂ ಆಕಾಶ ಸಿಂಧು ಕಮಲಾನಿ ಮನೋಹರಾಣಿ ಆದಾಯ ಪಾದಯುಗಮರ್ಚಯಿತುಂ ಪ್ರಪನ್ನಃ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ. ಅತ್ರಿ ಮುನೀಂದ್ರರು ಮತ್ತು ಮಿಕ್ಕ 6 ಸಪ್ತ ಋಷಿಗಳು, ಎಲ್ಲರೂ ಸಪ್ತ ಋಷಿಗಳು, 7 ಜನ ಋಷಿಗಳು ಸೇರಿ ದಿನದ ದೈನಂದಿನದ ಧ್ಯಾನ, ಉಪಾಸನೆ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಅಂದರೆ ಸಂಧ್ಯಾ ವಂದನೆಯನ್ನು ಮಾಡ್ತಾ ಇದ್ದಾರೆ. ಆಕಾಶ ಸಿಂಧು ಕಮಲಾನಿ ಮನೋಹರಾಣಿ ಅಂದರೆ ಆಕಾಶ ಗಂಗೆಯಲ್ಲಿ ತೇಲಿ ಬರುವಂತಹ ಅಥವಾ ಆಕಾಶ ಸಿಂಧುವಿನಲ್ಲಿ ಇರುವಂತಹ ಒಂದು ಕಮಲದ ಹೂವು ಏನಿದೆ ಅದನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಇವರೆಲ್ಲ. ಅದನ್ನು ತೆಗೆದುಕೊಂಡು ಬಂದು ಅಂದರೆ ಸಂಧ್ಯಾ ವಂದನೆಯನ್ನು ಆ ಆಕಾಶ ಸಿಂಧುವಿನಲ್ಲಿ ಮುಗಿಸಿಕೊಂಡು ಅಲ್ಲಿ ಸಿಕ್ಕಂತಹ ಸುಂದರವಾದ ಕಮಲದ ಹೂವುಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಆ ಕಮಲದ ಹೂಗಳು ಏನು ಮೇಲಿಂದ ಬಂದವು ಅದನ್ನು ತೆಗೆದುಕೊಂಡು ಪಾದಯುಗ ಅಂತಂದರೆ ವೆಂಕಟೇಶ್ವರನ 2 ಪಾದಗಳಿಗೆ ಆ ಹೂಗಳಿಂದ ಅರ್ಚಿಸುತ್ತಾ, ಮರ್ಚಯತು ಎಂದರೆ ಅರ್ಚಿಸುತ್ತಾ, ಪ್ರಪನ್ನಃ ಶರಣಾಗುತ್ತಿದ್ದಾರೆ. ಶರಣಾಗಿ ಭಗವಂತನ ಪಾದದಡಿಗೆ ಆ ಕಮಲದ ಹೂಗಳನ್ನು ಇರಿಸಿ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ, ನಾವು ನಿಮ್ಮನ್ನ ಅಂದರೆ ವೆಂಕಟೇಶ್ವರನಿಗೆ ಶರಣಾಗಿದ್ದೇವೆ, ನೀನು ಎಚ್ಚರವಾಗು ಭಗವಂತ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಆ ಸಪ್ತ ಋಷಿಗಳು ಸಹ ಭಗವಂತನನ್ನು ಎಚ್ಚರಿಸ್ತಾ ಇದ್ದಾರೆ ಅಂತ ಅರ್ಥ. ಇಲ್ಲಿ ಸಪ್ತ ಋಷಿಗಳು ಯಾರು? ಅತ್ರಿ, ಭಾರದ್ವಾಜ, ಗೌತಮ, ಜಮದಗ್ನಿ, ಕಶ್ಯಪ, ವಶಿಷ್ಠ ಮತ್ತು ವಿಶ್ವಾಮಿತ್ರ. ಈ 7 ಜನರು ಬಹಳಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿರುವಂತಹ ಋಷಿಗಳು. ಅದಕ್ಕೆ ಅವರು ಸಪ್ತ ಋಷಿಗಳು ಅಂತ ಕರೆಸ್ಕೊಳ್ತಾರೆ. ಈ ಸಪ್ತ ಋಷಿಗಳು ಸಹ ಭಗವಂತನಿಗೆ ಶರಣಾಗ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮಲ್ಲಿ ನಾವು ಎಷ್ಟೇ ಜ್ಞಾನವನ್ನು ಸಂಪಾದಿಸಿದರೂ ಸಹ ಭಗವಂತನಿಗೆ ಶರಣಾಗಬೇಕು. ಇಲ್ಲಿ ಈ ಶ್ಲೋಕದಲ್ಲಿ ನಾವು ಅದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬಹುದು. ಈ 7 ಜನ ಜ್ಞಾನದ ಸಂಕೇತ. ಅವರು ಹೊಂದಿದ್ದಂತಹ ಜ್ಞಾನ ಅಪಾರವಾದದ್ದು ಮತ್ತು ಅಗಾಧವಾದದ್ದು. ಹಾಗಾಗಿ ನಾವು ಎಷ್ಟೇ ತಿಳ್ಕೊಂಡಿದ್ರು, ಎಷ್ಟೇ ಓದಿದ್ರು ಭಗವಂತನಿಗೆ ನಾವು ಶರಣಾಗಬೇಕು. ಆವಾಗಲೇ ನಾವು ನಮ್ಮ ಓದಿಗೆ ಬೆಲೆ ಸಿಗುವಂಥದ್ದು ಅಥವಾ ನಮ್ಮ ಜ್ಞಾನಕ್ಕೆ ಬೆಲೆ ಸಿಗುವಂಥದ್ದು ಅಂತ ಹೇಳ್ತಾ ಮುಂದಿನ ಶ್ಲೋಕದಲ್ಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.